Hello friends, welcome to Agastya's vlog. Hello friends, welcome to Agastya vlog. ಎದ್ದ ತಕ್ಷಣ ಭಯದಲ್ಲೂ ಜನಿಸುವ ಪ್ರೀತಿಯೇ ಶಾಶ್ವತ. ಸ್ನಾನ ಮಾಡಿ ಬ್ರಷ್ ಮಾಡಿ ಬ್ರೇಕ್ಫಾಸ್ಟ್ ಮಾಡಿ ನಮ್ಮ ಮುದ್ದು ಸ್ಕೂಲ್ಗೆ ಹೊಂಟದ. ಕಲರ್ ಡ್ರೆಸ್ ಹಾಕೊಂಡು ಟಿಫಿನ್ ಬಾಕ್ಸ್ ತಗೊಂಡು ವಾ ಗುಡ್ ಬಾಯ್ ಸ್ಲಿಪ್ಪರ್ ಹಾಕೊಂಡು ನಡಿ ಹೋಗೋಣ. ಸೊ ಗೈಸ್ ಇವತ್ತು ಫಸ್ಟ್ ಕೆಲಸ ನಾವು ಅಗಸ್ತ್ಯನ ನಾನು ಸಂಜೀವಿನಿ ಹೋಗಿ ಸ್ಕೂಲ್ಗೆ ಬಿಟ್ಟು ಬರ್ತೀವಿ. ಬಿಟ್ಟು ಬಂದ ಮೇಲಿಂದ ನಮ್ಮ ದಿನಚರಿ ನಿಮ್ಮ ಜೊತೆ ಶೇರ್ ಮಾಡ್ತೀವಿ. ಟಿಲ್ ದ್ಯಾಟ್ ಬಾಯ್ ಬಾಯ್. ಏನು ಮಾಡತ್ತಿ ಇವತ್ತು ನೀನು? ಸಾಬೂದಾನಿ ವಡ ಮಾಡತ್ತಾರು. ಅದಕ್ಕೆ ಏನೇನು ಬೇಕು, ಹೆಂಗೆ ಮಾಡೋದನ್ನ? ಸಾಬೂದಾನಿ ನೆನೆಸಿ ಇಟ್ಕೋಬೇಕು. ಯಾವಾಗ? ರಾತ್ರಿನೋ? ರಾತ್ರಿ ನೆನೆಯಕ್ಕೆ ಹಾಕ್ಬೇಕು. ಸಾಬೂದಾನಿ ಸಾಬೂದಾನಿ ಮ್ಯಾಲ ಇಷ್ಟು ನೀರು ಇಟ್ಕೋಬೇಕು. ಬರೀ ಅಷ್ಟ ನೀರು? ಇಷ್ಟ ನೀರು ಇಟ್ಕೋಬೇಕು. ಇಷ್ಟು ನೀರು ಇಟ್ಕೊಂಡು ಮುಚ್ಚಿಟ್ಟು ಬಿಡೋದು ಅದನ್ನ ಸಾಬೂದಾನಿ ರಾತ್ರಿ ಬೆಳಗಿನ ಮಟ ಹಿಂಗಾಗಿರ್ತದೆ. ಅಂದ್ರೆ ಬಸಿಯುವುದೇನು ಅವಶ್ಯಕತೆನೇ ಇರೋಲ್ಲ. ಬಸಿದಿಲ್ಲ, ಏನೂ ಇಲ್ಲ. ನಾವೊಂದ್ಸಲ ಜಾಸ್ತಿ ನೀರು ಹಾಕಿ ಅದನ್ನ ರಾಡಿ ಮಾಡಿ ಕಿಡಿಸಿಟ್ಟಿದ್ನಿ. ಕಿಚಡಿ ಮಾಡ್ಬೇಕಾದ್ರೆ ಹಿಂಗನ ನೆನೆ ಇಟ್ಕೋಬೇಕು. ಓಹೋ, ಕಿಚಡಿ ಮಾಡ್ಬೇಕಾದ್ರೆ ಹಿಂಗ. ಮತ್ತೆ ಇದಕ್ಕೆ ಶೇಂಗಾ ಪುಡಿ, ಬಟಾಟಿ, ಹಸಿ ಮೆಣಸಿನ್ಕಾಯಿ. ಈ ಬಟಾಟಿ ಕುದಿಸಿಟ್ಟಿ ಸೊಪ್ಪಿ ತೆಗೆದು ಕುದಿಸಿಟ್ಕೊಂಡು ಶೇಂಗಾ ಹುರಿದನ್ನ ಪುಡಿ ಮಾಡ್ಕೋಬೇಕು. ಪೌಡರ್ ಮಾಡ್ಬೇಕೇನೆ? ಮಾಡ್ಕೋಬೇಕು. ಸ್ವಲ್ಪ ಊಟ ಮಾಡ್ಕೊಂಡ್ರೆ ನಡಿತೈತಿ. ಇದನ್ನ ಪೂರಾ ನೈಸ್ ಪುಡಿ ಮಾಡ್ದಂಗ. ನೈಸ್ ಪುಡಿ ಮಾಡ್ದಂಗ ತಿನ್ನಾಕ ಚಲೋ ಬರ್ಬೇಕು ಹಂಗ. ಆಮೇಲೆ ಇದನ್ನ ಮಾಡ್ತೀನಿ. ಸೊ ಏನ್ ಗೊತ್ತಾ ಗೈಸ್, ಇದೇನ್ ಮಾಡತ್ತೀರಿಲ್ಲ? ಮೊಮ್ಮಗನ ಸಲುವಾಗಿದೆ. ಮೊಮ್ಮಗ ಒಡಿ ತಿನ್ನೋದಿಲ್ಲ, ಡಬ್ಬಿಗೆ ಕಿಚಡಿ ಮಾಡತ್ತೀರಿ. ಸೊ ಒಂದೇ ಟೈಮ್ ನಮ್ಮ ಮನೆಗೆ ಎರಡೆರಡು ಬ್ರೇಕ್ಫಾಸ್ಟ್ ಹಾಕಾವ್. ಒಂದು ಮೊಮ್ಮಗನ ಸಲುವಾಗಿ ಸಪ್ರೇಟ, ಒಂದ ನಮ್ಮ ಸಲುವಾಗಿ ಸಪ್ರೇಟ. ಸೊ ನಡ್ರಿ ನೋಡು ಹೆಂಗೆ ಮಾಡ್ತಾರು ಅಂತ ಹೇಳ್ಕಾಸ. ಬಟಾಟಿ ಎಲ್ಲ ಹಿಂಗೆ ಕಿವುಚ್ಕೊಳತ್ತಾರು. ಬಟಾಟಿ ಒಂದು ಮಸ್ತ್ ಟೇಸ್ಟ್ ಕೊಡ್ತೈತೆ. ಬಟಾಟಿ, ಶೇಂಗಾ. ಈ ವಡಿ ಎದರ ಜೊತೆ ತಿನ್ನೋದು ಮಮ್ಮಿ? ಚಟ್ನಿ ಮಾಡ್ಕೋಬಹುದು, ಕೆಚಪ್ ಮಾಡ್ಕೋಬಹುದು, ಕೊಬ್ಬರಿ ಚಟ್ನಿ ಜಾಸ್ತಿ. ಉಪವಾಸ ಇದ್ದಾವು ತಿಂತಿರ್ತಾರಲ್ಲ ಒಂದಿನ ಹೋಟೆಲ್ ಒಳಗೆಲ್ಲ ಉಪವಾಸ ಟೈಮ್ದಾಗ ಇಟ್ಟಿರ್ತಾರೆ ಇವನ್ನ. ಹಸಿ ಮೆಣಸಿನ್ಕಾಯಿ, ಬಟಾಟಿ, ಶೇಂಗಾ ಹಾಕ್ತಿರ್ತಾರೆ. ಶೇಂಗಾ ಪುಡಿ, ಶೇಂಗಾ ಹುರಿತದ್ರ ಸೊಪ್ಪಿ ತೆಗೆದ ಪುಡಿ ಮಾಡ್ಕೊಂಡು ಇದಕ್ಕೆ ಹಾಕ್ಬೇಕು. ಇದಕ್ಕೆ ಹಾಕೋದೇನ? ಬಟಾಟಿ ಎಷ್ಟು ತೊಗೋಬೇಕು ಮಮ್ಮಿ? ಅಂದ್ರೆ ಏನು ಕ್ವಾಂಟಿಟಿ? ಬಟಾಟಿ 2 ತೊಗೊಂಡ್ರು ನಡಿತೈತಿ. 4 ಸಣ್ಣ ಇದ್ರೆ 4 ತೊಗೋದು, ದೊಡ್ಡ ಇದ್ರೆ 2 ತೊಗೋದು. ಬಟಾಟಿ ಜಾಸ್ತಿ ಆತಂದ್ರೆ ಒಂದ್ ವೇಳೆ ಚಲೋ ಹಾಕಾವು. ಸೊ ಫಸ್ಟ್ ಬಟಾಟಿ ಕುದಿಸಿ ಹಾಕೊಂಡ್ರು, ಆಮೇಲೆ ಶೇಂಗಾ ಹುರಿದು ಪುಡಿ ಹಾಕೊಂಡ್ರು. ಈಗ ಅದಕ್ಕೆ ಸಾಬೂದಾನಿ ಎಲ್ಲ ಹಾಕೊಳ್ಳಿಕತ್ತಾರ. ಈ ವಡಿ ಮಸ್ತ್ ಇರ್ತಾವ. ಸಣ್ಣಾಗಿದ್ದಾಗಿಂದ ಮಮ್ಮಿ ಮಾಡ್ತಿರ್ತಾರು, ನಮ್ಗೆ ಭಾಳ ಇಷ್ಟ ಆಗ್ತಾವ. ಇದಕ್ಕೆ ಈಗ ಮೆಣಸಿನ್ಕಾಯಿ ಹಾಕೊಳಕತ್ತಾರು. ಇವನ್ನೆಲ್ಲ ಹಸಿ ಮೆಣಸಿನ್ಕಾಯಿ ಹಾಕೊಂಡು ಕಾಸ ಕೊತ್ತಂಬರಿ, ಕರಿಬೇವು ಹಾಕ್ತಂಗೇನ ಇದಕ್ಕೆ? ಸೊ ಉಪವಾಸಕ್ಕೂ ಕರಿಬೇವು ಹಾಕೋದಿಲ್ಲ. ಉಪವಾಸ ಮಾಡೋರು ತಿನ್ನತ್ತಿದ್ರಂದ್ರು ಕರಿಬೇವು ಹಾಕ್ದಂಗಂತ. ಸೊ ಉಪ್ಪಂತೂ ಇಲ್ಲ, ಯಾವ್ದು ಅಡುಗೆ ಮಸ್ತಾವು. ಆ್ಯಕ್ಚುಲಿ ಫಾಸ್ಟ್ ನಮಗೆ ಮಾಡತ್ತೇವೆ. ಯಾಕಂದ್ರೆ ಅಗಸ್ಟನ್ ಸ್ಕೂಲ್ ಟೈಮ್ ಆಗೈತೆ. ಇನ್ನ ಮಕ್ಕೊಂಡಾನು ಅವ್ನು ಎಬ್ಬಿಸಿ ಅವ್ನು ಜಳಕ ಹಾಕಿ ಸ್ಕೂಲಿಗೆ ಕರ್ಕೊಂಡು ಹೋಗ್ಬೇಕು. ಸೊ ಸಕ್ರೆ ಹಾಕತ್ತಾರೆ ಇಲ್ಲಿ ಮಮ್ಮಿ. ಇದಕ್ಕೆ ನೀರದು ಹಾಕಿ ಕಲಿಸ್ಬೋದಂಗೆ? ಓಹೋ, ಒಂದು ಹನಿನೂ ನೀರು ಹಾಕಿದ್ಲೇ ಬಟಾಟಿ ಇದ್ರೊಳಗನೆ ಇದನ್ನ ಕಲಿಸ್ಬೋದಾರಂತೆ. ಇನ್ನು ಜೀರಿಗೆ. ಹಾಂ, ಅಂದರೆ ಇಷ್ಟ ಕಡಿಮೆ ಸಾಮಾನೊಳಗೆ ಆಗ್ತೈತಿ. ಒಟ್ಟ ಕೆಲಸ ಅಟ್ಟ ಜಾಸ್ತಿ. ಓಹೋ, ಇದು ನೋಡ್ರಿ. ಈಗ ಒಂದು ಹನಿನೂ ನೀರಾಗಲಿ ಎಣ್ಣೆನೂ ಇಲ್ಲ, ಎಣ್ಣೆ ಇಲ್ಲ, ನೀರಿಲ್ಲ, ಆರಾಮ್ ಕಲಿಸ್ಕೊಳ್ಳೋದು. ಸೊ ಇದನ್ನು ಹಿಂಗೆ ನಾದ್ಕೊಂಡಾರು. ಸೊ ಇದನ್ನ ಒಂದು 5 ಮಿನಿಟ್ಸ್ ಬಿಟ್ಟು ಆಮೇಲೆ ವಡಿ ಮಾಡ್ತಾರು. ವಡಿ ಮಾಡೋ ಟೈಮ್ ಒಳಗೆ ನಿಮ್ಗೆ ತೋರಿಸ್ತೀನಿ. ಇದಾಗಬೇಕು.
ಸೊ ಈ ಥರ ಎಷ್ಟು ದೊಡ್ಡ ಬೇಕಾದವ್ರು ದೊಡ್ಡ ಮಾಡ್ಕೋಬೋದು, ಸಣ್ಣ ಬೇಕಾದವ್ರು ಸಣ್ಣ ಮಾಡ್ಕೋಬೋದು. ಸೊ ಈ ಥರ ತಟ್ಟಿ ಎಣ್ಣೆ ಒಳಗೆ ಫ್ರೈ ಮಾಡ್ರೆ ಮುಗೀತು ಸಾಬುದಾನಿ ವಡ ರೆಡಿ. ಸೊ ಗಾಯ್ಸ್ ಇಲ್ಲಿ ಮಮ್ಮಿ ಸಾಬುದಾನಿ ವಡಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದರು. ಫ್ರೈ ಏನೋ ಆಗತ್ತೋ ಮಸ್ತ್ ಇದೆ. ಹಿಂಗೆ ತಟ್ಕೊಂಡ್ಬಿಡೋದನ್ನ ತೋರ್ಸ್ ಮಮ್ಮಿ ಯಾವ ಶೇಪ್ ಒಳಗೆ ಮಾಡ್ಕೊಂಡಿ. ಸೊ ಈ ಥರ ಮಾಡ್ಕೊಂಡ್ಕ ಸಾಕು. ಇದಕ್ಕೆ ದೊಡ್ಡ ಬೇಕಾದ್ರೂ ಮಾಡ್ಬೋದು, ಸಣ್ಣ ಬೇಕಾದ್ರೂ ಮಾಡ್ಬೋದು. ಅದು ನಮಗೆ ಹೆಂಗೆ ಬೇಕು ಹಂಗೆ ಅದ್ರ ಮೇಲೆ ಡಿಪೆಂಡ್. ತಿನ್ನೋರು ಇರ್ತಾರೆ. ಸೊ ಒಂದು ಸ್ವಲ್ಪ ನೀರಿಲ್ದ ಕಲಿಸ್ಕೊಂಡಾರ. ಭಾರಿ ಟೇಸ್ಟಿ ಇರ್ತಾವೆ ಇಲ್ಲಿ ಮಾಡಿದ್ದು ನೋಡೋಣ. ಎಷ್ಟು ಕ್ರಿಸ್ಪಿ ಬರ್ತಾವಲ್ಲ. ನಾನಂತೂ ಆಲ್ಮೋಸ್ಟ್ ಹಂಗನೇ ತಿಂತೇನೆ ಇದನ್ನು. ನನ್ನ ಚಟ್ನಿಗಿಂತ ಹಂಗೆ ತಿನ್ನೋದ್ರಾಗ ಭಾಳ ಚಂದ ಇರ್ತದೆ. ಸೊ ಇವತ್ತಿನ ಬ್ರೇಕ್ಫಾಸ್ಟ ನಮ್ದು ಸಾಬುದಾನಿ ವಡೆ. ಆಗಸ್ಟ್ ಅನ್ನೂ ಸ್ಕೂಲಿಗೆ ಬಿಟ್ಟು ಬಂದು, ಬಟ್ ಇವತ್ತು ಸ್ಯಾಟರ್ಡೇ ಇರೋದ್ರಿಂದ ಜಸ್ಟ್ 1 ತಾಸು ಒಳಗೆ ವಾಪಸ್ ಬರ್ತಾನು. ನಡಿ ತಿನ್ನಕ್ಕೆ ಸ್ಟಾರ್ಟ್. ನಾವು ಒಬ್ಬಾಕೆ ತಿನ್ಬೇಕು ಅನಿಸ್ತದೆ ಮಮ್ಮಿ. ನಾವು ಒಬ್ಬಾಕೆ ಈಗ ಜಳಕ ಬ್ರಷ್ ಮಾಡ್ಕೊಂಡು ಅವು ಮಾಡ್ಯಾನ. ಐ ಹೋಪ್ ಈ ಒಂದು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅಂದ್ಕೊಂಡೇನಿ. ಇಷ್ಟ ಆತಂದ್ರೆ ಟ್ರೈ ಮಾಡಿರಿ. ಭಾಳ ಈಸಿ ಆ್ಯಂಡ್ ಕಡಿಮೆ ಇಂಗ್ರೀಡಿಯೆಂಟ್ ಒಳಗೆ ರೆಡಿ ಆಗ್ತಾ. ಸೊ ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗೋಣ ಗಾಯ್ಸ್. ಥ್ಯಾಂಕ್ ಯು, ಬಾಯ್ ಬಾಯ್. ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಹಂಗೆ ಶೇರ್ ಮಾಡಿರಿ, ಆ್ಯಂಡ್ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ. ಥ್ಯಾಂಕ್ ಯು.